ನಂದನಾಕುಲ ನಂದಗೋಕುಲ. ಏನಾಯ್ತಾ ನಿನಗೆ? ಯಾಕೆ ಹಿಂಗಿದ್ಯಾ? ಏನಾದ್ರೂ ಪ್ರಾಬ್ಲಮ್ಮಾ? ನಿನ್ನನ್ನ ಯಾವತ್ತೂ ಈ ತರ ನೋಡಿಲ್ವಲ್ಲ. ನೀನು ಹತ್ರನೇ ಇರ್ಬೋದು ಅಂದ್ರೆ ಮೈಯೆಲ್ಲ ಉರಿಬೋದು. ಹೆಲ್ಪ್ ಅಂತ ಬಂದ್ಬಿಟ್ರೆ ನಾನು ಯಾವತ್ತೂ ನೋ ಅನ್ನಲ್ಲಮ್ಮ. ಹೇಳು, ಏನ್ ನಿನ್ ಪ್ರಾಬ್ಲಮ್ಮು? ಏ ಕುಳ್ಳೆ, ನಿನ್ಗೆ ಕೇಳ್ತಿರೋದು. ಏನಾಯ್ತೆ? ಏನಾಯ್ತು ಇವಳಿಗೆ? ಏನು ಮಾತಾಡ್ತಾನೆ ಇಲ್ವಲ್ಲ? ನನ್ನನ್ನು ಕ್ಷಮಿಸ್ಬಿಡು ಗಿರಿಜ. ನನ್ ಮಕ್ಕಳ ಮಾತು ಕೇಳ್ಕೊಂಡು ನಿನ್ ಮನ್ಸಲ್ಲಿ ಇಲ್ಲ ಸಲ್ಲದ ಆಸೆ ಹುಟ್ಟಿಸ್ಬಿಟ್ಟೆ ನಾನು ಮೋಸ ಹೋಗ್ಬಿಟ್ಟೆ ಕಣೆ. ಅಪ್ಪ ನಂದಮ್ಮ, ನೀನ್ ಬಂದು ಅಣ್ಣಂದ್ರು ನನ್ನನ್ನ ಕರೀತಾರೆ ಅಂತ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ನಂಬಿಟ್ಟೆ ನೋಡು. ತಪ್ಪು ನಂದು. 30 ವರ್ಷಗಳಿಂದ ಆಗದೆ ಇರೋದು ಈಗ ಒಂದ್ ದಿನದಲ್ಲಿ ಹೇಗಾಗುತ್ತೆ ಅಂತ ನಾನು ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಅಮ್ಮ. ಗಿರ್ಜಾ, ಬೇಜಾರ್ ಮಾಡ್ಕೋಬೇಡ. ನಾನು ಅತ್ತೆ ಈಗೇನು ಮಾಡದೇ ಇರೋ ಅಸಹಾಯಕರು. ಅಯ್ಯೋ, ನನಗೇನ್ ಬೇಜಾರಿಲ್ಲ ಅತ್ತೆ. ನಾನ್ ಮದ್ವೆಗೆ ಬರ್ತೀನೋ ಇಲ್ವೋ ಅನ್ನೋದಕ್ಕಿಂತ ಅದಕ್ಕೆ ಒಂದೇ ಒಂದ್ ನಿಮಿಷ ನೀವಿಲ್ಲೇ ಇರಿ, ಬಂದೆ. ಅದಕ್ಕೆ ಇದನ್ನ ತಗೊಳ್ಳಿ, ಅದಕ್ಕೆ ತಗೊಳ್ಳಿ. ಗಿರಿಜಾ, ಇದು ಯಾವ ಸರ? ಅದಕ್ಕೆ ಅಮ್ಮ ಮದ್ವೆಗೆ ನಾನು ಬರ್ತಾ ಇದ್ರು ನನ್ನ ಪ್ರೀತಿ ಆಶೀರ್ವಾದ ಅವಳು ತಲುಪ್ಬೇಕದ್ಗೆ. ಅದಕ್ಕೆ ಅಮ್ಮ ಮದ್ವೆಗೋಸ್ಕರ ಇದು ನಾನು ತಗೊಂಡೆ. ಅದಕ್ಕೆ ನನ್ನ ಚಿಕ್ಕ ಹುಡುಗರಿನ ನೀವು ಬೇಡ ಅನ್ಬಾರ್ದು. ಅದಕ್ಕೆ ಗಿರ್ಜಾ, ನಾನ್ ಯಾಕೆ ಬೇಡ ಅನ್ಲಿ? ಅಮ್ಮ ಮೇಲೆ ಎಷ್ಟು ಅಕ್ಕರೆ ನಿಂಗೆ. ಆದ್ರೆ ಏನ್ ಮಾಡೋದು, ಅವಳ ಮದುವೆಗೆ ನಿನ್ನ ಕರೆಯೋದಕ್ಕಾಗ್ತಿಲ್ಲ. ಎಂತ ಪರಿಸ್ಥಿತಿ ನೋಡು. ನಿನ್ನ ಕರೆಸಿ ಅಮ್ಮಗ ಆಶೀರ್ವಾದ ಮಾಡ್ಬೇಕು ಅನ್ನೋದು ನಿಮ್ಮ ಅಣ್ಣಂದಿರಿಗೆ ಇಲ್ಲ. ನೋಡ್ತಾ ಇರು, ಆ ದುರಂಕಾರನೇ ಅವ್ರನ್ನ. ಅಮ್ಮ, ನಾಳೆ ಮದ್ವೆ ಇಟ್ಕೊಂಡು ಇಂಥ ಮಾತುಗಳು ಯಾಕಮ್ಮ? ಬೇಡ, ಬಿಟ್ಬಿಡು. ಅದಕ್ಕೆ ಧಾರೆ ಅಷ್ಟೊತ್ತಿಗೆ ಈ ಸರಣ ನಮ್ಮ ಅಮ್ಮಗ ಹಾಕ್ಬಿಡಿ. ಅದಕ್ಕೆ ಅಮ್ಮು ಗಂಡನ್ನ ದೂರದಿಂದಲೇ ನಿಂತು ನಾವು ನೋಡಿ ಆಶೀರ್ವಾದ ಮಾಡ್ತೀವಿ. ಅದಕ್ಕೆ ಮರ್ಯಾದೆ ಹಾಕ್ತೀರ ತಾನೆ? ಎಲ್ಲಿಂದ ಬರ್ತಾ ಇದ್ದೀರಾ ಇಬ್ರು? ಗೋಲ್ಡ್ ಚೈನು ಎಷ್ಟು ತೆಳ್ಳಗಿದೆ ಇದು. ನಮ್ಮನೇಲಿ ಯಾರತನೂ ಇಷ್ಟು ಚೀಪ್ ಆಗಿರೋ ಚೈನ್ ಇಲ್ಲ. ಮತ್ ಯಾರ್ದಿದು? ಯಾರು ಇಲ್ಲ, ಅದು ನೀವಿಬ್ರು ಆಚೆಯಿಂದ ಬರ್ತಾ ಇದ್ದೀರಾ. ಇದನ್ ತಗೊಳೋದಕ್ಕೆ ನೀವಿಬ್ರು ಅಂಗಡಿಗೆ ಹೋಗಿದ್ರಾ? ಆದ್ರೂ
ಇಷ್ಟು ಚೀಪ್ ಆಗಿರೋ ಚೈನ್ ತಗೊಳ್ಳೋ ಕರ್ಮ ನಿಮ್ಗಿಲ್ಲ. ಹಾಗಿದ್ರೆ ಇದನ್ನ ಯಾರ್ ಗಿಫ್ಟ್ ಕೊಟ್ಟಿದ್ದಾರೆ? ನನ್ ಸ್ಟೇಟಸ್ ಏನು ಅಂತ ಇಡೀ ಊರ್ಗೆ ಗೊತ್ತು. ಹೀಗಿರುವಾಗ ಇಂಥ ಚೈನ್ ಯಾರ್ ಕೊಡೋದಕ್ ಸಾಧ್ಯ? ಓ, ಎದುರುಗಡೆ ಮನೆಯವರಾ? ಅವ್ರ ಕೊಡ್ತಾರೆ? ಇಲ್ಲಪ್ಪ. ಇದು ಇಷ್ಟು ತೆಳ್ಳಗಿರೋದ್ ನೋಡಿದ್ರೆ ನನಗ್ ಯಾಕೋ ಡೌಟ್ ಅತ್ತೆ. ಅವ್ರು ಕೊಟ್ರು ಅಂತ ನೀವ್ ಯಾಕೆ ತಂದ್ರಿ? ನಾವು ಅಷ್ಟು ಬರ್ಗಿಟ್ಟಿದೀವ ಅತ್ತೆ? ಇದನ್ನ ನೀವು ಶತ್ರು ಮನೆಯಿಂದ ತಂದಿರೋದು ಬಾವನ್ಗೋ ನನ್ ಗಂಡನ್ಗೋ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ನಾನು ನಿಮ್ ಕಳ್ ವ್ಯವಹಾರದಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಗೊತ್ತಾದ್ರೆ ಕಷ್ಟ. ಮೊದ್ಲು ಹೋಗಿದ್ದನ್ ಕೊಟ್ಬಿಟ್ಟು ಬನ್ನಿ ಅಕ್ಕ. ಹೇಯ್ ಕಲಾ, ಇದನ್ನ ಯಾರು ಕೊಟ್ಟಿದ್ದು? ಅಂದ್ರೆ ಇಂದ್ರ ಹೇಳಿದ್ ನಿಜಾನಾ? ಆ ಮನೆಯವ್ರು ಕೊಟ್ರ ಇದನ್ನ? ನಿನ್ನೆ ಕೇಳ್ತಾ ಇರೋದು, ಮಾತಾಡ್ತಾ ಇಲ್ವಾ? ಸೂರ್ಯ, ಹೌದು, ಗಿರಿಜಾನೇ ನಮ್ಮ ಅಮೂಲ್ಯಗೆ ಅಂತ ಕೊಟ್ಟಿರೋದು. ನೀವಂತೂ ಅವಳನ್ನ ಕರಿಯಲ್ವಲ್ಲ, ತನ್ನ ಆಶೀರ್ವಾದ ಅಮೂಲ್ಯ ಮೇಲೆ ಇರ್ಲಿ ಅಂತ ಇದನ್ನ ಕೊಟ್ಲು. ಯಾರಿಗ್ ಬೇಕು ಆ ಓಡೋದ ಆಶೀರ್ವಾದ? ಅವ್ಳು ಕೊಟ್ಲಂತೆ, ಇವ್ರು ತಂದ್ರಂತೆ. ನಾಕೆ ಆಗಲ್ಲ ನಿನ್ಗೆ? ಅವಳು ಕೊಟ್ಟ ತಕ್ಷಣ ತರೋದಕ್ಕೆ ಎಷ್ಟು ದಿನದಿಂದ ನಡೀತಾ ಇದೆ ಈ ವ್ಯವಹಾರ? ನನ್ನ ಮಾತನ್ನ ಮೀರಿ ಇದನ್ನೆಲ್ಲ ಮಾಡುವಷ್ಟು ಸೊಕ್ಕ ನಿನಗೆ? ಆ ನನ್ನ ಕ್ಷಮಿಸ್ಬಿಡ್ರಿ, ಇನ್ಯಾವತ್ತೂ ಹೀಗೆ ಮಾಡಲ್ಲ. ರೀ ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಸಮಾಧಾನ ಮಾಡ್ಕೋಕಲ್ಲ. ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗಲ್ಲ. ಕಣ್ಣು ಒರ್ಸೋ. ಅದೇನ್ ಹಣೆ ಬರ ಅತ್ತೆ ನಂದು. ಈ ಮನೆ ಗಂಡಸರು ಅಹಂಕಾರದಿಂದ ಇವತ್ ನಾನು ಗಿರ್ಜಾಗೆ ಬೈಯೋ ಹಾಗಾಯ್ತು. ಪಾಪ, ಅದೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಅತ್ತೆ, ಹಾಗಾದ್ರೆ ಇನ್ ಮುಂದೆ ನಾವು ಗಿರ್ಜಿನ ಭೇಟಿ ಆಗೋದಿಕ್ ಆಗೋದಿಲ್ವಾ? ಇವತ್ ನಾನು ಆಡಿನ ಮಾತುಗಳಿಂದ ಗಿರ್ಜಾ ನಮ್ಮನ್ನ ಹತ್ರನೂ ಸೇರ್ಸಲ್ಲ ಅತ್ತೆ, ಹತ್ರನೂ ಸೇರ್ಸಲ್ಲ. ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಎರಡು ಮನೇನು ಒಂದಾಗದೆ ಇದ್ರು ಗಿರಿಜನ್ನ ಆಗಾಗ ನೋಡಕ್ಕೆ ಒಂದ್ ಸಣ್ಣ ಅವಕಾಶನಾದ್ರೂ ಇತ್ತು. ಈಗ ಅದು ಇಲ್ವಲ್ಲ. ಅತ್ತೆ, ಎರಡೂ ಮನೆ ಮಧ್ಯೆ ಎಷ್ಟೇ ಅಸೂಯೆ ದ್ವೇಷ ಇದ್ರು ಇವತ್ತಲ್ಲ ನಾಳೆ ಎರಡೂ ಮನೆ ಒಂದಾಗ್ತಾರೆ ಅನ್ನೋ ಎಲ್ಲೋ ಒಂದ್ ಮೂಲೆಯಲ್ಲಿ ಒಂದ್ ಸಣ್ಣ ಭರವಸೆ ಇತ್ತು. ಈಗ ಅದು ಸತ್ತೋಯ್ತು ಅತ್ತೆ, ಸತ್ತೋಯ್ತು. ಇಷ್ಟು ದೊಡ್ಡ ಮನೆಯಲ್ಲಿ ಅಮೂಲ್ಯನ್ ರೂಮ್ ಎಲ್ಲಿದೆ ಗುರು? ಅಲ್ಲಿಗೆ ಹೋಗೋದು ಹೇಗೆ? ಅವ್ನ್ ಶಿವ
ಹೂ ಅಲ್ಲೋ ಹೊರಗಡೆ ಎಲ್ಲ ಹುಡುಕ್ದೆ ಎಲ್ಲೂ ಕಾಣಿಸ್ತಿಲ್ಲ. ಹೋಗಿರ್ಬೇಕು. ನಾವು ಹೂ ತರ ಕೇಳಿ ಎಷ್ಟೊತ್ತಾಯ್ತು, ಸ್ವಲ್ಪ ಅದೇನಂತ ನೋಡ್ಬಾರ್ದಾ? ಹಾ ಸರಿ ಅವ ನೋಡ್ತೀನಿ. ಹೋಗು ಬೇಗ ಆ ಕಡೆ ಹೋಗು. ಸರ್ ನೀವ್ ಹೇಳಿ. ಇವನನ್ ಎಲ್ಲೋ ನೋಡ್ದಂಗಿದ್ಯಲ್ಲ. ಅವನು ಅಲ್ವಾ ಅಮೂಲ್ಯ ಬಾಯ್ ಫ್ರೆಂಡು? ಏ ಹುಡ್ಗ ಬಾಯ್ಲಿ, ಬಾಯ್ಲಿ. ಏಯ್ ಅದೇನ್ ಕರಿತಾವ್ ನೋಡಪ್ಪ ಹೋಗಿ. ಅಯ್ಯಯ್ಯೋ ಸಿಗಾಕೋಬಿಟ್ನ ನಾನು. ಹತ್ತಿರ ಅಲಕಾನಂದ, ಏನ್ ನನ್ನ ಮುದ್ದಿನ ಸೊಸಿಯೇ, 8 ಗಂಟೆ ಆಯ್ತು, ಹೊಟ್ಟೆ ಕವ ಕವ ಅಂತ ಇದೆ, ಇನ್ನು ಯಾವಾಗ ಅಡಿಗೆ ಮಾಡಾಕಂತ ನನಗೆ? ಏನ್ ಮಾವ ನಿನ್ ರಗ್ಳೆ, ಇವಾಗಷ್ಟೇ ಓದ್ ಮುಗಿಸ್ಕೊಂಡ್ ಕಿಚನ್ ಕಡೆ ಬಂದಿದ್ದೀನಿ. ಇಷ್ಟು ಕಷ್ಟಪಟ್ಟು ಬೆವ್ರು ಸುರಿಸಿ ಅಡಿಗೆ ಮಾಡ್ತಿದ್ರೆ ಹೊಟ್ಟೆ ಹಸಿವಂತೆ. ನಿಲ್ಲು 5 ನಿಮಿಷ. ಆಯ್ತಾಯ್ತು. ರಕ್ಷಾ, ನಿನ್ನ ನೋಡ್ತಾ ಇದ್ರೆ ನಮ್ಮ ದೇಶದ ಭಾವಿ ಭವಿಷ್ಯ ನನ್ನ ಕಣ್ಣು ಮುಂದೆ ಬರ್ತಾ ಇದೆ. ಸ್ಕೇಲ್ ಏನಾದ್ರು ತಂದು ಕೊಡ್ಲಾ? ಅವಾಗ ಅಳತೆ ಮಾಡ್ಕೊಂಡು ಕರೆಕ್ಟ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಒಂದೇ ಸಜ್ಜಿ ಬರುತ್ತಲ್ಲ. ಒಳ್ಳೆ ಐಡಿಯಾ ಅಲ್ವಾ ಮಾವ? ಇವಾಗ್ಲೇ ಹೋಗಿ ಸ್ಕೇಲ್ ತಗೊಂಡ್ ಬರ್ತೀನಿ. ರಕ್ಷಾ ಪ್ಲೀಸ್ ಬೇಡ, ಈಗಾಗಲೇ ಟೈಮ್ ಆಗೋಗಿದೆ. ನಾವು ಹೆಲ್ಪ್ ಮಾಡ್ತೀವಿ, ಎಲ್ರು ಸೇರ್ಕೊಂಡು ಬೇಗ ಅಡ್ಗೆ ಮಾಡಿ ಮುಗಿಸೋಣ. ಏನು ಬೇಕಾಗಿಲ್ಲ. ಅಮ್ಮ ಹೇಳಿದಾಳೆ ಕಿಚನ್ ನ ನೀಟಾಗಿ ಕ್ಲೀನ್ ಆಗಿ ಇಟ್ಕೋಬೇಕು ಅಂದ್ರೆ ಈ ಗಂಡಸ್ರನ್ನ ಅಡ್ಗೆ ಮನೆಗೆ ಸೇರ್ಸ್ಕೋಬಾರ್ದು ಅಂತ. ನೋಡು, ಈಗ ನೀನ್ ನೀಟಾಗಿ ಕ್ಲೀನ್ ಆಗಿ ಮಾಡಿಬಿಟ್ಟು ಅವಾರ್ಡ್ ತಗೋಬೇಕಾ? ಒಂದು ನೀನಾದ್ರೂ ಬೇಕು, ಇಲ್ಲ ನಮಗಾದ್ರೂ ಮಾಡಕ್ ಬಿಡಕ್ಕಣಮ್ಮ. ನೋಡಿ, ನಾನೇ ಪಟ್ಪಟ ಅಂತ ಅಡ್ಗೆ ಮಾಡ್ತೀನಿ, ನೀವು ಒಂದೊಂದು ತುತ್ತು ತಿಂದು ಈ ಶಾಯರಿ ಓದುವಾಗ ಹೇಳ್ತಾರಲ್ಲ ವಾ 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 ಆ ತರ ಅನ್ಬೇಕು. ಹಾಗಿರುತ್ತೆ ನಾನ್ ಮಾಡೋ ಅಡ್ಗೆ. ನೀನು ನಮ್ಮ ಮೇಲೆ ಏನಾದ್ರೂ ಪ್ರಯೋಗ ಮಾಡಬೇಕು ಅಂತಿದ್ರೆ ದಯವಿಟ್ಟು ಮಾಡಬೇಡ. ಯಾಕಂದ್ರೆ ನೀನು ಪ್ರಯೋಗ ಮಾಡೋದಕ್ಕೆ ನಾವು ಮಂಗಗಳು ಮುಂಗ್ಸಿಗಳು ಅಲ್ಲ, ನೆನ್ಪಿಟ್ಕೋ. ನೀನು ನಮ್ಗೆ ಅನ್ನ ಮೊಸರು ಬಡಿಸಿದ್ರು ಪರವಾಗಿಲ್ಲ, ಆದ್ರೆ ಈ ಮೊಬೈಲ್ ನೋಡ್ಕೊಂಡು ಏನೇನೋ ಎಕ್ಸ್ಪೆರಿಮೆಂಟು ನಮ್ಮಲ್ಲಿ ಮಾಡಕ್ ಹೋಗ್ಬೇಡ ಪ್ಲೀಸ್. ನೋಡಿ, ನಿಮ್ಮಿಂದ ನನ್ನ 5 ನಿಮಿಷ ವೇಸ್ಟ್ ಆಯ್ತು. ಇವಾಗ ಇಲ್ಲಿಂದ ಹೊರಗಡೆ ಹೋಗಿ. ಹೊರಗಡೆ ಹೋಗಿ. ಆಯ್ತಾಯ್ತು, ಇದು ಲೇಡಿ ಫಿಂಗರ್ ಕಟ್ ಮಾಡಕ್ಕಿರೋದು, ಮೆನ್ಸ್ ಫಿಂಗರ್ ಅಲ್ಲ. ನಡಿಯಪ್ಪ, ಹಿಂಗೆ ಮಾಡ್ತಿದ್ರೆ ತರಕಾರಿ ಕಟ್ ಮಾಡ್ಬೋದು, ನಾವು ಕಟ್ ಮಾಡ್ಬಿಡ್ತಾಳೆ.